ಕಬಡ್ಡಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದಿಂದ ಪ್ರಥಮ ದಾಳಿ ಯಶವಂತ. ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಫಸ್ಟ್ ಏಡ್ ನೀಡಿ ಫಸ್ಟ್ ಏಡ್ ನಮ್ಮ ಆರೋಗ್ಯ ಇಲಾಖೆಯವರು ಸ್ಪ್ರೇ ನೀಡಿ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆಟಗಾರ ಒಂದು ದೇಹಗಳ ನಡುವೆ ನಡೆಯುವಂಥ ಸಂಘರ್ಷದಿಂದ ಕೆಲವೊಮ್ಮೆ ಗಾಯಗಳಾಗುವಂಥದ್ದನ್ನು ಇಲ್ಲಿ ಕಾಣ್ಬೋದು. ನಮ್ಮ ಆರೋಗ್ಯ ಇಲಾಖೆಯವರು ಸ್ಪ್ರೇಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಕಬಡ್ಡಿ ಆಟಗಾರರು ಸಹ ಸಾಕಷ್ಟು ಫಿಟ್ ಆಗಿರ್ತಾರೆ. ಕೆಲವೊಮ್ಮೆ ಸಂಘರ್ಷದಿಂದ ಕೆಲವೊಮ್ಮೆ ಗಾಯಗಳು ಆಗುವಂಥದ್ದನ್ನು ಕಾಣ್ಬೋದು. ದಾಳಿಯಲ್ಲಿ ರಾಕಿ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ರೋಲಿಂಗ್ ಕಿಕ್ ನ ಪ್ರಯತ್ನ ಇತ್ತು. ಆದ್ರೆ ಡಿಫೆನ್ಸ್ ಭಾಗದಲ್ಲಿ ಶಿವ ಉತ್ತಮವಾದಂತಹ ಟ್ಯಾಕಲ್. ಎರಡು ಬಲಿಷ್ಠ ತಂಡಗಳ ನಡುವೆ ಪ್ರಥಮ ಉಪಾಂತ್ಯ ಪಂದ್ಯ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್ ಒಂದು ಎಸ್ಕೇಪ್. ಫೋರ್ 0 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ದಾಳಿಯಲ್ಲಿ ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಹಾಗೆ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರೋ ಕಬಡ್ಡಿಯ ರೀತಿಯಲ್ಲಿ ಇನ್ನೊಂದು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಂದ್ರೆ ಯುವ ಕಬಡ್ಡಿ ಸೀರೀಸ್. ಆ ಒಂದು ಕಬಡ್ಡಿಯಲ್ಲಿ ಸಹ ಆಡಿದಂಥ ಅನುಭವ ಆಯಿತು. ಇಲ್ಲಿ ರನ್ನಿಂಗ್ ಬೋನಸ್ ಜೊತೆಯಲ್ಲಿ 2 ಟಚ್ ಪಾಯಿಂಟ್, ಒಂದು ಸೂಪರ್ ರೈಟ್ ಒಂದಿಗೆ ಖಾತೆಯನ್ನು ಸಹ ಆರಂಭಿಸಿಕೊಂಡಿದ್ದಾರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 4-3 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಎಸ್ ರೋಹಿತ್ ಉತ್ತಮವಾದಂತಹ ಒಂದು ಟ್ಯಾಕಲ್. ಅಷ್ಟು ವೇಗವಾಗಿ ಅಲ್ಲಿ ಪ್ರಜ್ವಲ್ ಹಾಗೂ ರಾಕಿ ಸಪೋರ್ಟ್ ನೀಡಿದ್ದಾರೆ. ಒಂದೊಂದು ಅಂಕಕ್ಕೂ ಸಹ ಇಲ್ಲಿ ಜಿದ್ದಾಜಿದ್ದಿನ ಒಂದು ಕಾದಾಟವನ್ನ ಕಾಣಬಹುದು. ಲೆಫ್ಟ್ ರೈಡರ್ ಪ್ರಜ್ವಲ್, (6-3) in favor of Royal Sports Club. ದಾಳಿಯಲ್ಲಿ ಋತಿಕ್,
7-3 ರಾಯಲ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ಯಶವಂತ್ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಅದ್ಭುತವಾದಂತಹ ಟ್ಯಾಕಲ್. ತಮ್ಮ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ದಾಳಿಗಾರನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಭಿ ರಾಕಿ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. 7-5 ರಾಯಲ್ಸ್ ತಂಡದ ಪರವಾಗಿ. ಪ್ರಜ್ವಲ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಚೇತನ್ ಅವರಿಂದ ಮಿಸ್ಟೇಕ್. ಆಂಕಲ್ ಔಟ್ಗೆ ಮುಂದಾದ್ರು. ಚಾಲಕಿ ದಾಳಿಗಾರ ಅತ್ಯಂತ ವೇಗವಾಗಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 8-5 ರಾಯಲ್ಸ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ರೋಹಿತ್ ಭಾಯ್, ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡ್ಗೋಡಿ ಇವರ ಆಶ್ರಯದಲ್ಲಿ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ನೇತೃತ್ವದಲ್ಲಿ ಕಬಡ್ಡಿ ಉತ್ಸವ 2025 3 ದಿನಗಳಿಂದ ಬಹಳ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. 8-6 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಈ ಕಬಡ್ಡಿ ಪಂದ್ಯಾವಳಿಯ ಚಾಂಪಿಯನ್ಸ್ ತಂಡಕ್ಕೆ ಸಿಗಲಿಕ್ಕಿದೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನವಾಗಿ 30,000 ಹಾಗೂ ಆಕರ್ಷಕ ಟ್ರೋಫಿ. ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 10,000 ಹಾಗೂ ಆಕರ್ಷಕ ಟ್ರೋಫಿ. ಸಾಕಷ್ಟು ಪ್ರಯತ್ನ ಇತ್ತು, ಸ್ಟ್ರಗಲ್ ನಡೀತಾ ಇದೆ, ಆದ್ರೆ ಬಿಗಿಯಾದಂತಹ ಟ್ಯಾಕಲ್. ಡೆಲ್ಲಿ ಕ್ಯಾಪಿಟಲ್ಸ್ 17 ಓವರ್ 1 ಬಾಲ್ಗೆ 124 ರನ್ಗಳನ್ನು ಕಲೆ ಹಾಕಿ 6 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸರ್ ಹೇಳಿ ಏನಂತ. 10-6 ರಾಯಲ್ಸ್ ತಂಡದ ಪರವಾಗಿ. ಬೆಸ್ಟ್ ರೈಡರ್ಗೆ 1 ಜೊತೆ ಶೂ ಅನ್ನು ನೀಡಿ ಆಟಗಾರರಿಗೆ ನೀಡಲಾಗುತ್ತೆ. ಹಾಗೆ ಬೆಸ್ಟ್ ಡಿಫೆಂಡರ್ಗೆ 2 ನೀ ಕ್ಯಾಪ್ಸ್, ಹಾಗೆ ಬೆಸ್ಟ್ ಆಲ್ರೌಂಡರ್ಗೆ ಸ್ಪೋರ್ಟಿವ್ ಬೈಸಿಕಲ್ ಅನ್ನು ನೀಡಲಾಗುತ್ತೆ. ರಾಕಿ ರಾಯಲ್ಸ್ ತಂಡದ ಯುವ ಆಟಗಾರ. ಬೋನಸ್ ನ ಜೊತೆಲಿ 1 ಟಚ್ ಪಾಯಿಂಟ್. ರಾಕಿ ಅವರನ್ನು ಔಟ್ ಮಾಡಲು ಯಶಸ್ವಿ ಆದ್ರು. 10-9 1 ಅಂಕದ ಅಂತರದಲ್ಲಿ ಪಂದ್ಯ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೆಲವೇ ಕ್ಷಣಗಳಲ್ಲಿ ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. 10-9 ರಾಯಲ್ಸ್ ತಂಡದ ಪರವಾಗಿ. ನಮ್ಮ ದಿಶಾ ಹ್ಯಾಬಿಟೇಟ್ನ ಮಾಲೀಕರಾಗಿರುವಂತಹ ಶ್ರೀಯುತ BC ಅನಿಲ್ ಕುಮಾರ್ ಅವರು ಕಾಡುಗೋಡಿ ಕ್ರೀಡಾ ಪ್ರೋತ್ಸಾಹಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ
ಬೋನಸ್ ಸಂಘದ ಸೇರ್ಪಡ. ಆದರೆ ಇಲ್ಲಿ ಕ್ರೀಡಾಪಟುಗಳಿಗೆ ಶಿಸ್ತನ್ನ ಕಾಪಾಡೋದಕ್ಕೆ ಗ್ರೀನ್ ಕಾರ್ಡ್ ಅನ್ನ ನೀಡಲಾಗ್ತಾ ಇದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಹನ್ನೊಂದು 9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ನಿಕಟಪೂರ್ವ ಸಂಸದರು ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸಮ್ಮಣ್ಣರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ. ಎರಡನೇ ಸೆಮಿಫೈನಲ್ ಪಂದ್ಯ 11 ರೋಹಿತ್ ಅವರೇ ತೀರ್ಪುಗಾರ. ಎರಡನೇ ಸೆಮಿಫೈನಲ್ ಪಂದ್ಯ HFT ಕಾಲನಿ ಬಾಯ್ಸ್. ತಮಗಿದು ಎರಡನೇ ಕರೆ. ಶ್ರೀ ಸಾಯಿ ನೆಲಮಂಗಲ ವರ್ಸಸ್ HFT ಕಾಲನಿ ಬಾಯ್ಸ್. ತಂಡ ಮಾಡಬಾರ್ದು, ಇದು ಮುಗಿತಿದ್ದಂಗೆ ಬರಬೇಕು. ಬೇಗನೆ ರೆಡಿಯಾಗಿ. ದಾಳಿಯಲ್ಲಿ ಪ್ರಜ್ವಲ. ಸ್ಕೋರ್ 11. ಆಕಾಶ್ ಮುರಳಿ. ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರಜ್ವಲ್ ಆಕಾಶ್. ಎರಡು ಬಲಿಷ್ಠ ತಂಡಗಳು ಒಂದ್ ಕಡೆ ಹಳದಿ ಹಾಗೂ ಕಪ್ಪು ಸಮುದ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ತಂಡ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಇನ್ನೊಂದು ಭಾಗದಲ್ಲಿ ಸ್ಕೈ ಬ್ಲೂ ಹಾಗೆ ಡಾರ್ಕ್ ಬ್ಲೂ ಕಲರ್ ನಲ್ಲಿ ಸಮುದ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ತಂಡ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಕ ನೋಡ್ಬೇಕು. ಕೃಪಾ ಸಾಗರ್ ಶಿವ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ. ಕಾದ್ ನೋಡೋಣ. ಉತ್ತಮವಾದಂತಹ ಒಂದು ರೀಚ್. ಸಾಕಷ್ಟು ಸ್ಟ್ರಗಲ್ ಇತ್ತು. ಮುಂಚಿತವಾಗಿ ಏನಾದ್ರೂ ಹೆಲ್ಪ್ ಬಂದಿದ್ರೆ ಟ್ಯಾಕಲ್ ಸಕ್ಸಸ್ ಆಗ್ತಾ ಇತ್ತೇನೋ. ಲಾಬಿಯನ್ನ ಬಳಸ್ಕೊಳ್ತಾ ಅಲ್ಲಿ ಮಿಡ್ಲೈನ್ ಅನ್ನ ರೀಚ್ ಆದ್ರು. ಹನ್ನೆರಡು 11 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ತನ್ನ ಲೀಡ್ 1 ಅಂಕದ ಲೀಡ್ ಅನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡ್ಗೋಡಿ ಇವರ ಆಶ್ರಯದಲ್ಲಿ 3 ದಿನಗಳಿಂದ ಅದ್ಭುತವಾಗಿ ಆಯೋಜಿಸಿದ್ದಾರೆ. ಜಮೀರ್ ಈ ಬಾರಿ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಆದರೆ ದಾಳಿಗಾರ ಪ್ರಜ್ವಲ್ ಇಲ್ಲಿ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಕೃಪಾ ಸಾಗರ್ ಹಿಂದಿನ ದಾಳಿಯಲ್ಲೂ ಸಹ ಯಶಸ್ವಿಯಾದಂತಹ ಅಂಕವನ್ನ ಕಲೆ ಹಾಕಿದ್ರೆ. ಈ ಬಾರಿ ರೋಹಿತ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಸುಲಭವಾದಂತಹ ಒಂದು ಅಂಕದ ಸೇರ್ಪಡೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ 13. ಸಮಬಲ ಹೋರಾಟದಲ್ಲಿ ಪಂದ್ಯ ನಡೀತಾ ಇದೆ. 13 ಈಚ್. ದಾಳಿಯಲ್ಲಿ ಯಶವಂತ. ಸಂಪೂರ್ಣವಾಗಿ ಒಂದು ಬೋನಸ್ ಅಂಕವನ್ನು ಪಡೆಯೋದ್ರ ಮೂಲಕ ಅದೇ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡಿ ತಮ್ಮ ತಂಡಕ್ಕೆ ವಾಪಸ್ ಆದರೂ ಸೂಪರ್ ಟೆಕಲ್ ಆನ್ ಆಗಿದೆ. ಪ್ರಜ್ವಲ್ ಹಾಗೂ ಯಶವಂತ್ ಅವರ ನಡುವೆ ಕೃಪಾ ಸಾಗರ್. ಆಗಮಿಸಿದಂತ ಕ್ರೀಡಾಪಟುಗಳಿಗಲ್ಲದೆ ಪ್ರೇಕ್ಷಕರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತದೆ. ಊಟವನ್ನು ಮಾಡಿ ಹಾಗೆ ಅಲ್ಲಿ ಸ್ವಚ್ಛತೆಯನ್ನು ಸಹ ಕಾಪಾಡಬೇಕು. ಎಸ್ 14-13 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಚೇತನ್ ಅನುಭವಿ ಆಟಗಾರ ಮಿಸ್ಟೇಕ್ ಮಾಡಿದ್ರು. ಲೋನ ಅಂಕವನ್ನು ಪಡೆಯುವಂತ ಅವಕಾಶ ಇತ್ತು. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೂಪರ್ ಟೆಕಲ್ ಆನ್ ಆಗಿದೆ. ರಾಕಿ
ಲೆಫ್ಟ್ ಕಾರ್ನರ್ ಭಾಗದಲ್ಲೂ ಸಹ ರಾಕಿ ಅವರನ್ನ ಕಾಣಬಹುದು. ಕಾತೋಡೋಣ. ಡೈವಿಂಗ್ ಟ್ಯಾಕಲ್ ಇತ್ತು, ಆದ್ರೆ ವೇಗದ ದಾಳಿಗಾರ ರಾಕೇಶ್ ಸ್ಪೀಡ್ ಆಗಿ ಮಿಡ್ ಲೈನ್ ಕಡೆ ರೀಚ್ ಆದ್ರು. ಹದಿನೈದು ಸಮಬಲ ಹೋರಾಟದಲ್ಲಿ ಪಂದ್ಯ. 15 ಈಚ್. ಆಲ್ಔಟ್ ನ ಹೊಸ್ತಿಲಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೆ. ದಾಳಿಯಲ್ಲಿ ಪ್ರಜ್ವಲ. ರೈಟ್ ಕಾರ್ನರ್ ಭಾಗದಲ್ಲಿ ಚೇತನ್, ಜೂನಿಯರ್ ಹಾಗೂ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 7 ಆಟಗಾರ ನಡುವೆ ಈ ಬಾರಿ ಚೇತನ್ ಅವರಿಂದ ಒಂದೊಳ್ಳೆ ಟ್ಯಾಕಲ್. 1+2 3 ಪಾಯಿಂಟ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಹಾಗೆ ಒಂದು ಬೋನಸ್ ಸಂಘದ ಸೇರ್ಪಡೆ ಆಗ್ತಾ ಇದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಜಾಲಿ 18-16, 18-16 in favor of ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಲೋನ ಅಂಕವನ್ನು ಪಡೆಯುವುದರ ಮೂಲಕ 2 ಅಂಕದ ಲೀಡ್ ಅನ್ನು ಇಲ್ಲಿ ಕಾಯ್ದುಕೊಂಡಿದ್ದಾರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಕೃಪಾ ಸಾಗರ್ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಆಡಿದಂತಹ ಆಟಗಾರ. ಬೋನಸ್ ಅಂಕದೊಂದಿಗೆ ಮತ್ತೊಂದು ಅಂಕವನ್ನು ಇಲ್ಲಿ ಕಲೆ ಹಾಕ್ತಾ ಲೀಡ್ ಅನ್ನು ಇಲ್ಲಿ ಹೆಚ್ಚಿಸಿಕೊಳ್ತಾ ಇದ್ದಾರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 19-16. ದಾಳಿಯಲ್ಲಿ ಯಶವಂತ, ಕವರ್ ಭಾಗದಲ್ಲಿದ್ದಂತ ರಂಗ ಹಾಗೂ ಋತಿಕ್ ಅದ್ಭುತವಾದಂತಹ ಒಂದು ಟ್ಯಾಕಲ್. ದಾಳಿಗಾರನ ವೇಗಕ್ಕೆ ಇಲ್ಲಿ ಕಡಿವಾಣವನ್ನು ಹಾಕಿದ್ರು. ಲೀಡ್ ತೆಗೆದುಕೊಂಡ ನಂತರದಲ್ಲಿ ಮತ್ತೊಂದು ಅಂಕವನ್ನು ಪಡೀತಾ 20-16, 20-16 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಕ್ರೀಡಾ ಪ್ರೇಮಿಗಳಿಗಂತೂ ಡಬಲ್ ಧಮಾಕ ಅಂತ ಹೇಳ್ಬೋದು. ಒಂದ್ ಕಡೆ ಕಾಡ್ಗುಡಿಯಲ್ಲಿ ಕಬಡ್ಡಿ ಮ್ಯಾಚ್, ಇನ್ನೊಂದ್ ಕಡೆ IPL ಬೇರೆ ನಡೀತಾ ಇದೆ, RCB ಹಾಗೂ ಡೆಲ್ಲಿ. ಎಸ್ 20-16 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಡೆಲ್ಲಿ ಕ್ಯಾಪಿಟಲ್ಸ್ ಈಗಾಗಲೇ ಎಸ್ ವೈಟ್ ಆಟಗಾರಲ್ಲಿ ಆರ್ಗ್ಯೂ ಮಾಡಬೇಡಿ. ಅಲ್ಲಿ ದಾಳಿಗಾರ ಮಿಡ್ಲೈನ್ ರೀಚ್ ಆಗುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಟಗಾರ ಅಂಕಣದ ಹೊರ ನಡೆದ ಅನಂತರದಲ್ಲಿ ಮಿಡ್ಲೈನ್ ಕಡೆ ರೀಚ್ ಆದ್ರಲ್ಲಿ ಅದು ತುಂಬಾದಂತ ನಿರ್ಣಯ ಕೂಡ ಅಲ್ಲಿ ತೀರ್ಪುಗಾರರಿಂದ ರಾಕಿ. As half time score 22-16 in favor of Amrit Sports Club. ಇಪ್ಪತ್ತೆರಡು 16. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಯುತ ಸಾಗರ್ ಗೌಡರವರಿಗೆ ಹಾಗೆ ಶ್ರೀಯುತ ಮುಕುಂದಣ್ಣ ಅವರಿಗೆ, ಅದೇ ರೀತಿ ರೋಹಿತ್ ಭಾಯ್, ಶ್ರೀಯುತ ಸಂತೋಷ್ ಗೌಡರವರಿಗೆ
ಸಾಗರ್ ಗೌಡರವರಿಗೆ ನಮ್ಮ ನಿಕಟ ಬರುವ ಕೋಲಾರದ ಸಂಸದರು ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಸಂತೋಷ್ ಅವರಿಗೂ ಸಹ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡುಗೋಡಿಯ ಪರವಾಗಿ ಇಂದ ಪ್ರೀತಿಯಿಂದ ಗೌರವಿಸಿ ಅವರಿಗೂ ಸಹ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಗ್ತಾ ಇದೆ. ಹಾಗೆ ಸಂಪತ್ ಸರ್ ಹಾಗೆ ಶ್ರೀಯುತ ಮುಕುಂದ್ರ ಅವರಿಗೂ ಸಹ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡುಗೋಡಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಸಹ ಗೌರವಿಸಿ ಸತ್ಕರಿಸಲಾಗ್ತಾ ಇದೆ. ಆಕಾಶ್ ರೆಡಿ ಆಗ್ತಿದ್ದೀರಾ? ಆಕಾಶ್ ಬನ್ನಿ ಇಲ್ಲಿ. ಹಾಗೆ ಶ್ರೀಯುತ ಗಿರೀಶ್ ರವರು ಸಮಾಜ ಸೇವಕರು ಅವರಿಗೂ ಸಹ ಓಕೆ ಓಕೆ. ಶ್ರೀಯುತ ಗಿರೀಶ್ ಅಣ್ಣರವರು ಕುಂಬೆನಗರ ಅವರಿಗೂ ಸಹ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಅವ್ರನ್ನ ಸಹ ಅತ್ಯಂತ ಪ್ರೀತಿಯನ್ನು ಗೌರವಿಸಲಾಗ್ತದೆ. ರೋಲ ಮಲ್ಲ ಮಾಲೀಕರು ಶ್ರೀಯುತ SMC ಮುನ್ರಾಜಣ್ಣರವರು ಉದ್ಯಮಿಗಳು ಅವರಿಗೂ ಸಹ ನಮ್ಮ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ನಮ್ಮ ಜನಪ್ರಿಯ ನಿಕಟಪೂರ್ವ ಸಂಸದರು ಅವರು ಅತ್ಯಂತ ಪ್ರೀತಿಯಿಂದ ಅವರನ್ನ ಗೌರವಿಸ್ತಾ ಇದ್ದಾರೆ. ಹಾಗೆ ಶ್ರೀಯುತ ಹೇಮಂತ್ ರವರು ಸಮಾಜ ಸೇವಕರು ಇವತ್ತು ನಮ್ಮ ಬೆಳ್ತೂರು ಕಾಲನಿ ಅವರಿಗೂ ಸಹ ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಅಭಿನಂದನೆ. ದಯವಿಟ್ಟು ಆಟಗಾರಲ್ಲಿ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ, ನೀವು ಅಡ್ವಾನ್ಸ್ ಆಗಿ ಯಾಕೆ ಆರ್ಗ್ಯೂ ಮಾಡ್ತೀರಾ? ಶ್ರೀಯುತ ಹೇಮಂತ್ ರವರು ಸಮಾಜ ಸೇವಕರು ಕ್ರೀಡಾ ಪ್ರೋತ್ಸಾಹಕರು ಬೆಳ್ತೂರು ಕಾಲನಿ ಅವರಿಗೂ ಸಹ ನಮ್ಮ ಎಸ್ ಮುನ್ಸಾಮಣ್ಣರವರು ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದಾರೆ. ಧನ್ಯವಾದಗಳು ಎಲ್ಲ ನಮ್ಮ ಅತಿಥಿಗಳಿಗೆ. ಶ್ರೇಯಸ್ ಈ ಬಾರಿ ಒಂದೊಳ್ಳೆ ತಾಳಿಯೊಂದಿಗೆ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಇಪ್ಪತ್ತಾರು 20 ಸೂಪರ್ ಡೆಕ್ ಆನ್ ಆಗಿದೆ. ಪ್ರಜ್ವಲ್ ಹಾಗೂ ಶ್ರೇಯಸ್ ನಡುವೆ ಕೃಪಾ ಸಾಗರ್ ಶ್ರೇಷ್ಠ ಡಿಫೆಂಡರ್. ಇಲ್ಲಿ ಶ್ರೇಯಸ್ ಆತುರದ ನಿರ್ಧಾರ, ವೇಟ್ ಮಾಡಬಹುದಾಗಿತ್ತು, ಆದರೆ ಕಬಡ್ಡಿಯ ಒಂದು ಒತ್ತಡ. ವೇಟ್ 27-20 27-20 7 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ RCB ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ನ ಮುಕ್ತಾಯಕ್ಕೆ 8 ವಿಕೆಟ್ ಅನ್ನು ಕಳೆದುಕೊಂಡು 162 ರನ್ಗಳನ್ನು ಕಲೆ ಹಾಕಿದೆ. 162 ಫಾರ್ 8 ವಿಕೆಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್. ಪ್ರಜ್ವಲ್ ಸ್ಪೀಡ್ ಆಗಿ ದಾಳಿ ನಡೆಸ್ಕೊಳ್ತಾ ಇದ್ರು, ಆದ್ರೆ ರಾಕಿ ಸಲ ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕು. ಇಲ್ಲೊಬ್ಬ ಡಿಫೆಂಡರ್ ಎಂಡ್ ಲೈನ್ ಕ್ರಾಸ್ ಆಗಿದ್ರು. S1+2 3 ಪಾಯಿಂಟ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ತೀರ್ಪುಗಾರರು ಅದು ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಕಾರ್ಡ್ ಕೊಟ್ಟು ಕಳಿಸ್ರಿ ಇಬ್ರಿಗೂ. 31-22 31-22 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅಲ್ಲಿ ನೋಡಿ, ಕಾರ್ನರ್ ಭಾಗದಲ್ಲಿ ಸಾಕಷ್ಟು ಜನ ಬಂದು ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ,
ಗ್ಯಾಲರಿಯಲ್ಲಿ ಬಂದು ಆಸೀನರಾಗಿ ಪಂದ್ಯ ವೀಕ್ಷಿಸಿ. ಹಾಗೆ ಎಲ್ರಿಗೂ ಸಹ ಆಗಮಿಸಿದಂತ ಕ್ರೀಡಾಪಟುಗಳಿಗೆ, ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆ ಇರುತ್ತೆ. ವೇದಿಕೆಯ ಬಲಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಬಿಗಿ ಹಿಡಿತವನ್ನು ಸಾಧಿಸುವಂತಹ ಒಂದು ಪ್ರಯತ್ನದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ (32-22) 32-22 ಈ ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. 10 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ರಾಯಲ್ಸ್ ತಂಡದ ಯಶವಂತ್ ರಂಗ ಈ ಬಾರಿ ಏಕಾಂಗಿಯಾಗಿ ಒಂದು ಪವರ್ಫುಲ್ ಡ್ಯಾಶ್. ದಾಳಿಗಾರ ಕೇವಲ ಇಲ್ಲಿ ಬೋನಸ್ ಅಂಕವನ್ನು ಪಡೆಯಲು ಮಾತ್ರ ಯಶಸ್ವಿ ಆದ್ರೆ ಲೀಡ್ ಮತ್ತೆ 10ಕ್ಕೆ 33-23. (33-23) 10 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ ಕಾಡ್ಗೋಡಿ ಇವರ ಆಶ್ರಯದಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ಉಸ್ತುವಾರಿಯಾಗಲಿ ಶ್ರೀಯುತ ಕುಮಾರ್ ಅವರು, ಹಾಗೆ ಅವರ ಜೊತೆಯಲ್ಲಿ ಅವರೆಲ್ಲ ಯುವಕರು ಸೇರಿ ಒಂದೊಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ದಾಳಿಯಲ್ಲಿ ಶ್ರೇಯಸ್ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ, ಕಾತೋಡೋಣ. ಯಾವುದೇ ಅಂಕ ಇಲ್ಲದ ನೆಫ್ಟ್ ರಾಡ್ನಿಗೆ ವಾಪಸ್ ಆಗಿದ್ದಾರೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇತ್ತು. ಶ್ರೇಯಸ್ ಈ ಬಾರಿ ಒಂದು ಒಳ್ಳೆ ಆಂಕಲ್ ಹೋಲ್ಡ್. ಒಬ್ಬ ನೀಲ ಕೈದ ಆಟಗಾರನನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಯಲ್ಸ್ ತಂಡದ ಶ್ರೇಯಸ್ ಹಾಗೂ ಸಹ ಆಟಗಾರರು. 33-24 33-24. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಾರಾಯಣಾಚಾರ್ಯ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಕೃಪಾ ಸಾಗರ್ ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುವಂತಹ ಒಂದು ಪ್ರಯತ್ನ. ನಮ್ಮ ಈ ಒಂದು ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್ ಕ್ಲಬ್ನ ಒಂದು ಬ್ಯಾಚ್ ಅನ್ನು ಸಹ ನಮ್ಮ ನಿಕಟಪೂರ್ವ ಸಂಸ್ಥೆಯವರಿಗೆ, ಸನ್ಮಾನಿಸಿದ ಎಸ್ ಮುನ್ಸಮ್ಮಣ್ಣರವರಿಗೆ, ನಮ್ಮ ಆಯೋಜಕರಾಗಿರುವಂತಹ ಶ್ರೀಯುತ ಕುಮಾರ್ ಅವರು ಅವರಿಗೆ ನೀಡಿದ್ದಾರೆ. ಅವರಿಗೆ ಸಹ ಧನ್ಯವಾದ. ಎಸ್ ಪ್ರಜ್ವಲ್ ಎಸ್ 35-26 35-26 in favor of Amrit Sports Club. ರಾಕಿ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಆಡಿದಂತಹ ಆಟಗಾರ, ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರ. ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಪ್ರಜ್ವಲ್ ದಾಳಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಪರವಾಗಿ ಸಹ ಆಡಿದಂತ ಅನುಭವ ಇದೆ. ಒಂದು ಬೋನಸ್ ಅಂಕ 35-27 ಅಂತರ ಕೇವಲ 8ಕ್ಕೆ 35. ಎಸ್, ಮಲ್ಟಿಪಲ್ ರೈಟ್ ಪಾಯಿಂಟ್. ಟ್ಯಾಕಲ್ ಅದ್ಭುತವಾಗಿತ್ತು, ಆದ್ರೆ ಕೈಗಳನ್ನ ಅಲ್ಲಿ ಮಿಡ್ ಲೈನ್ ಅಂತ ಲಾಕ್ ಮಾಡಿದ್ರೆ ಮಿಡ್ ಲೈನ್ ಇಂದ ಒಂದು ಸ್ವಲ್ಪ
ಲಾಕ್ ಮಾಡಿದ್ರು ಸಹ ಟ್ಯಾಕಲ್ ಸಕ್ಸಸ್ ಆಗ್ತಾ ಇತ್ತು. ಎಸ್, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಸಹ ಒಂದೊಳ್ಳೆ ಡಿಫೆನ್ಸ್ ಅನ್ನ ಇಲ್ಲಿ ತೋರ್ಪಡಿಸ್ತಾ ಬಿಗಿಯಾದಂತ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 38-27. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯ HMT ಕಾಲೋನಿ ಬಾಯ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ದ್ವಿತೀಯ ಉಪಾಂತ್ಯ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆ ಇಡಲಿಕ್ಕಿದೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಸಂಘಟಿತ ಹೋರಾಟ, ಕಾರ್ನರ್ಗಳ ಒಂದು ಕಾಂಬಿನೇಷನ್ ಟ್ಯಾಕಲ್. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. (42-28) ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಕಷ್ಟು ಜಿದ್ದಿನ ಕಾದಾಟ ನಡೀತಾ ಇತ್ತು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ ಒಂದೊಳ್ಳೆ ರೈಟ್ ಪಾಯಿಂಟ್ಸ್ ಹಾಗೂ ಡಿಫೆನ್ಸ್ ಮೂಲಕ ಲೀಡ್ ಅನ್ನ ಹೆಚ್ಚಿಸ್ಕೊಳ್ತಾ ಗೆಲುವಿನ ಹಾದಿಯತ್ತ ಮುಂದೋಗ್ತಾ ಇದೆ. ದಾಳಿಯಲ್ಲಿ ಅಭಿ, ಎಸ್ ಕ್ಯಾಪ್ಟನ್, ಲಾಸ್ಟ್ 4 minutes ಟು ಗೋ. (42-29) ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಅಭಿ ಒಬ್ಬ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರದರ್ಶಿಸಿದ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಎಸ್, ತೀರ್ಪುಗಾರರಿಂದ ವಿಸಿಲ್ ಬಂದಿದೆ. ಅಂದ್ರೆ ಜರ್ಸಿ ಹೋಲ್ಡ್ ಆಗಿರೋದ್ರಿಂದ ರಾಕಿ ತೀರ್ಪುಗಾರರಲ್ಲಿ ತೀರ್ಮಾನ ನಡೀತಾ ಇದ್ದಾರೆ. ರೈಡರ್ ಸೇಫ್ ಆಗಿದ್ದಾರೆ. ಅಲ್ಲಿ ಜರ್ಸಿ ಹೋಲ್ಡ್ ಆಗಿರೋದ್ರಿಂದ ಒಂದು ಒಳ್ಳೆ ನಿರ್ಣಯ. ವೇಟ್ ಅಭಿ, ಲಾಸ್ಟ್ ಅಂಡ್ ಫೈನಲ್ ಕಾಲ್. HMT ಕಾಲೋನಿ ಬಾಯ್ಸ್ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನ್ನು ಅಣಿಗೊಳಿಸಿ ಅಂಕಣಕ್ಕೆ ಕರ್ತನ್ನಿ. ಬೇಗ ಮ್ಯಾಚ್ ಮುಗಿಯೋಷ್ಟರಲ್ಲಿ ಬಂದಿಲ್ಲಿ ಅಂಕಣ ಪ್ರವೇಶ ಮಾಡಬೇಕು. ಬೇಗ ಮುಗಿಸಿ ಪ್ರೇಯರ್ ಮಾಡಿ. 2 ನಿಮಿಷ ಆಯ್ತಿಲ್ಲಿ ಪ್ರೇಯರ್. After last 2 minutes. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ರಾಕಿ. ಮುಂದಿನ ದ್ವಿತೀಯ ಉಪಾಂತ್ಯ ಪಂದ್ಯ HMT ಕಾಲೋನಿ ಬಾಯ್ಸ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಆಗಮಿಸಿ. ಪಂದ್ಯ ಮುಕ್ತಾಯದ ಹಂತದಲ್ಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಲಗ್ಗೆ ಇಟ್ಟಕ್ಕಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ನ ಪ್ರಜ್ವಲ್ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಜಮೀರ್ ಉತ್ತಮವಾದಂತಹ ಒಂದು ಟ್ಯಾಕಲ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ.
ಪಂದ್ಯ ಮುಖ್ಯವಾಗಿ ಈ ಪಂದ್ಯದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇನ್ನು ಉಳಿದಿರೋದು ಎರಡು ಮ್ಯಾಚ್, ದ್ವಿತೀಯ ಸೆಮಿಫೈನಲ್ ಪಂದ್ಯ ಹಾಗೆ ಒಂದು ಫೈನಲ್ ಪಂದ್ಯ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. HMD